ಹಾಗಾಗಿ BMI ಹೆಂಗೆ ತೊಗೊಳೋದು ಅಂತ ಹೇಳ್ತೀನಿ ಅಷ್ಟೇ ಗುರು. ನಾನು ಇದನ್ನೇ ಮಾಡಿದ್ದು. ಸೊ ಬಾಸಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಚೈನೀಸ್ ಅವಳು ಬಾಯಿಗೆ ಬಂದಂಗೆ ಬೈದ್ಬಿಟ್ಲು. ಏನು ಬೈದ್ಲು ಅಂತ 오류입니다. 아이디를 입력하신 후 확인 버튼을 눌러주세요. ವರ್ಕೌಟ್ ಬಗ್ಗೆ ನಾನು ಇಲ್ಲಿ ಏನೂ ಮಾತಾಡೋದಿಲ್ಲ. ಸೆಕೆಂಡ್ ಕೊಡು. ಯಾಕೋ ಬೇಜಾರಾಗ್ಬಿಟ್ಟವನೆ. ಏನಾಯಿತು? ಸೆಕೆಂಡ್ ಕೊಡು. ಏನೋ ಬೇಜಾರು ಮಾಡ್ಕೊಂಬಿಟ್ಟವನೆ, ಗೊತ್ತಿಲ್ಲ. ಇಲ್ಲ, ಸೊ ದಟ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಏನಿದು ಹಳೆ ಫಿಲಮ್ಗಳ ಥರ ದೇವರೆಲ್ಲ ತೋರಿಸ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾವನೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಟೈಮ್ ಆಲ್ರೆಡಿ 4:25 ಆಗಿದೆ. ನಾನು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಿ ಇವಾಗ ಜಿಮ್ಮಿಗೆ ರೆಡಿ ಆಗ್ತಾ ಇದ್ದೀನಿ. ಚಾರ್ಜ್ ಇರಲಿಲ್ಲ, ಸೊ ದಟ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಸೊ ಒಂದು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಪ್ರೀ ವರ್ಕೌಟ್ ತಿನ್ಕೊಂಡು ಸೀದಾ ಜಿಮ್ಮಿಗೆ ಹೋಗೋಣ. ಇದೇ ನೋಡಿ ಪ್ರೀ ವರ್ಕೌಟ್ ಡ್ರಿಂಕು ಮತ್ತು ಮೀಲು ಅಂಥ ಸ್ಪೆಷಲ್ ಏನಿಲ್ಲ. ಒಂದು ಬ್ರೂ ಕಾಫಿ, ಅದಾದಮೇಲೆ 2 ಡೇಟ್ಸು ಅಷ್ಟೇ. ನೀವು ಅಷ್ಟೇ ಪ್ರೀ ವರ್ಕೌಟ್ಗೆ ಅದು ಇದು ಅಂತ ಸುಮ್ಮನೆ ಎಲ್ಲ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಬ್ರೂ ಕಾಫಿಗೆ ಬಿಸಿನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕುಡೀರಿ. ಸೂಪರ್ ಪ್ರೀ ವರ್ಕೌಟ್ ಅದು. ಆಮೇಲೆ ನಿಮ್ಮ ಮನೇಲಿ ಡೇಟ್ಸ್ ಇತ್ತು ಅಂದರೆ ಡೇಟ್ಸ್ ತಿನ್ನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪ, ಅದೂ ಇಲ್ಲ ಅಂದರೆ ಒಂದು ಬಾಳೆಹಣ್ಣು. ಬೆಸ್ಟು ಪ್ರೀ ವರ್ಕೌಟ್ ಮೀಲು, ಪ್ರೀ ವರ್ಕೌಟ್ ಡ್ರಿಂಕು 2 ಸೂಪರ್. ಅದಕ್ಕೆ ಅಂತ ಸುಮ್ಮನೆ ಅನ್ನೆಸೆಸರಿ ದುಡ್ಡು ವೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಜಿಮ್ ಹತ್ರ ಬಂದೆ. ಕರಿಯ ನೋಡಿ ಸುಮ್ಮನೆ ಒಬ್ಬನೇ ನಿಂತವನೆ. ಯಾಕೆ ಒಬ್ಬನೇ ನಿಂತವನೆ ಗೊತ್ತಿಲ್ಲ. ಆಲ್ರೆಡಿ ಇಲ್ಲಿ ಬಂದು ಕೂತವನು ನೋಡಿ. ಸೊ ಅವನಿಗೆ ಹಾಯ್ ಹೇಳ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳಿ ಒಂದು ಸ್ವಲ್ಪ ಮಾತಾಡಿಸ್ಬಿಟ್ಟು ಸೊ ಈಗ ವಾಕ್ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ಕೊಡು. ಯಾಕೋ ಬೇಜಾರಾಗ್ಬಿಟ್ಟವನೆ. ಏನಾಯಿತು? ಸೆಕೆಂಡ್ ಕೊಡು. ಏನೋ ಬೇಜಾರು ಮಾಡ್ಕೊಂಬಿಟ್ಟವನೆ, ಗೊತ್ತಿಲ್ಲ. ಸೊ ಟೈಮಿಂಗ್ 4:49. ಸೊ ಬನ್ನಿ ವಾಕ್ ಸ್ಟಾರ್ಟ್ ಮಾಡೋಣ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಹೇಗೇನು ಇವತ್ತು ಮಾರ್ನಿಂಗ್ಗೆ ವಾಕ್ ಬಂದಿದ್ದೀನಿ. ಇನ್ನು ಜಿಮ್ ತೆಗಿಯೋಕ್ಕೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ವಾಕ್ ಮಾಡಿಕೊಂಡು ಮಾತಾಡೋಣ ಬನ್ನಿ. ಆ್ಯಕ್ಚುಲಾಗಿ ಇವತ್ತು ಟ್ಯೂಸ್ಡೇ, ನಂದು ಫುಲ್ ವರ್ಕೌಟ್ ಇದೆ, ಬ್ಯಾಕ್ ಮತ್ತು ಬೈಸಿಪ್ಸು. ಸೊ ಏನೇನು ವರ್ಕೌಟ್ ಮಾಡ್ತೀನಿ, ಏನೇನೆಲ್ಲ ವೇರಿಯಂಟ್ಸ್ ಮಾಡ್ತೀನಿ ಅಂತ ಮುಂದೆ ವೀಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ. ವರ್ಕೌಟ್ ಬಗ್ಗೆ ನಾನು ಇಲ್ಲಿ ಏನೂ ಮಾತಾಡೋದಿಲ್ಲ, ವೀಡಿಯೋದಲ್ಲಿ ನೀವೇ ನೋಡ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ ಇವತ್ತು ನಂದು BMI ಚೆಕ್ ಮಾಡಬೇಕು. BMI ಅಂದರೆ ಏನು ಅಂದರೆ ಬಾಡಿ ಮಾಸ್ ಇಂಡೆಕ್ಸು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಈಗೇನು ಚಿಕ್ಕ ಹುಡುಗರಿಗೂ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಮಾಡಿ ನಿಮಗೆ ಸಿಗುತ್ತೆ. ಅಂಥ ಸ್ಪೆಷಲ್ ಏನಲ್ಲ ಅದು. ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಬಾಡೀಲಿ ಎಷ್ಟು ವಾಟರ್ ಕಂಟೆಂಟ್ ಇದೆ, ಎಷ್ಟು ಮಸಲ್ ಮಾಸ್ ಇದೆ, ಎಷ್ಟು ಫ್ಯಾಟ್ ಇದೆ, ಆಮೇಲೆ ಫ್ಯಾಟ್ ಇದ್ದರೆ ಎಲ್ಲೆಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅದು ಗೊತ್ತಾಗುತ್ತೆ. ಅದು ಗೊತ್ತಾದರೆ ನಾವು ಏನೇನು ವರ್ಕೌಟ್ ಮಾಡಬೇಕಾಗುತ್ತೆ, ನಮ್ಮ ಡಯಟ್ ಯಾವ ಥರ ಇರಬೇಕು, ಪ್ರತಿಯೊಂದನ್ನು ನಾವು ಅಲೈನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಸೊ ಯೂಶ್ವಲಾಗಿ BMIನ ನೀವು ಖಾಲಿ ಹೊಟ್ಟೆಲಿ ಟೆಸ್ಟ್ ಮಾಡಿ, ಸೊ ದಟ್ ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ ಸಿಗುತ್ತೆ. ನೀವು ಊಟ ಮಾಡ್ಕೊಂಡು ಅದು ಬ್ರೇಕ್ಫಾಸ್ಟ್ ಮಾಡ್ಕೊಂಡೆಲ್ಲ ಚೆಕ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ವೇರಿಯೇಷನ್ ಸಿಗುತ್ತೆ. ಗುರು ಇದು ನಮಗೂ ಗೊತ್ತು, ಬೇರೆ ಏನಾದರೂ ಹೇಳೋ ಅಂತ ಹೇಳೋಕ್ಕೆ ಹೋಗ್ಬಿಡಿ. ನನಗನ್ಸಿದ್ದನ್ನ ನಾನು ಹೇಳಿದೆ ಅಷ್ಟೇ. ಸೊ ಇವಾಗ ನೀನೇನೋ ಜಿಮ್ಗೆ ಹೋಗ್ತೀಯಾ, ಜಿಮ್ಮಲ್ಲಿ ಮಿಷಿನ್ ಇದೆ, ಸೊ ದಟ್ ನೀನು ಚೆಕ್ ಮಾಡ್ತೀಯಾ. ನಾವೆಲ್ಲ ಹೆಂಗಪ್ಪ ಚೆಕ್ ಮಾಡೋದು ಅನ್ನೋದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ. ಆವಾಗ ನಿಮಗೆ ಫ್ರೀಯಾಗಿ BMI ರಿಪೋರ್ಟ್ ತಗೋಬೋದು. ಸೊ ಇವಾಗ ಇನ್ನೇನು ಜಿಮ್ ಓಪನ್ ಆಗ್ತಾ ಇದೆ, ಸೀದಾ ಜಿಮ್ ಒಳಗಡೆ ಹೋಗ್ಬಿಟ್ಟು BMI ಟೆಸ್ಟ್ ಮಾಡಿ ಯಾವ್ಯಾವ ಪಾರ್ಟ್ಸಲ್ಲಿ ಎಷ್ಟೆಷ್ಟು ಫ್ಯಾಟ್ ಐತೆ ಅಂತ ನೋಡೋಣ ಬನ್ನಿ. ಸೊ ಇದೇ ನೋಡಿ ನಮ್ಮ ಜಿಮ್ಮಲ್ಲಿರೋ BMI ಮಿಷಿನ್ನು. ಟೆಸ್ಟ್ ಮಾಡೋಣ ಅಂತ ಆನ್ ಮಾಡಿದ್ರೆ ಇದೇನೋ ಚೈನೀಸ್ ಭಾಷೆಯಲ್ಲಿ ತೋರಿಸ್ತೈತೆ. ನನಗಂತೂ ದೇವರಾಣೆ ಏನೂ ಅರ್ಥ ಆಗ್ತಾಯಿಲ್ಲ. ಕೇಳೋಣ ಅಂದರೆ ಯಾರೂ ಇಲ್ಲ, ಆದರೂ ಟ್ರೈ ಮಾಡೋಣ ಬನ್ನಿ. 회원 검사 모드입니다. 아이디를 입력하신 후 확인 버튼을 눌러주세요. ಬೆಳಗ್ಗೆ ಹೆವಿ ಬೇಜಾರಾಗೋಯ್ತು ಗುರು. BMI ಚೆಕ್ ಮಾಡೋಣ ಅಂತ ಹೋದರೆ ಚೈನೀಸ್ ಅವಳು ಬಾಯಿಗೆ ಬಂದಂಗೆ ಬೈದ್ಬಿಟ್ಲು. ಏನು ಬೈದ್ಲು ಅಂತ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಒಟ್ನಲ್ಲಿ ಬೈದ್ಲು ಅಂತ ಗೊತ್ತಾಯಿತು ಅಷ್ಟೇ. ಸರಿ ಬನ್ನಿ ವಾರ್ಮ್ ಅಪ್ ಮಾಡಿ. ಇವತ್ತು ಫುಲ್ ವರ್ಕೌಟ್ ಇದೆ, ಆದಷ್ಟು ಮ್ಯಾಕ್ಸಿಮಮ್ ರೆಪ್ಪು ಟ್ರೈ ಮಾಡೋಣ. ನೀವು ಅಷ್ಟೇ ಯಾವುದೇ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಕ್ಲೀನಾಗಿ ಮಾಡಿ. ವಾರ್ಮ್ ಅಪ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಯುವರ್ ಇಂಜುರಿ. ಸೊ ಹಂಗೆ ಒಂದು ರೌಂಡ್ ಜಿಮ್ ನೋಡ್ಕೊಂಬಂದ್ಬಿಡಿ. ಫುಲ್ ಖಾಲಿ ಹೊಡಿತಾ ಇದೆ ಗುರು. ಇವತ್ತು ಜಿಮ್ ಪೂರ್ತಿ ನಂದೇ. ಇನ್ನು ಮಾತು ಬೇಡ, ವರ್ಕೌಟ್ ಸ್ಟಾರ್ಟು. ಇನ್ನೇನಿದ್ರು ಮ್ಯೂಸಿಕ್ ಅಷ್ಟೇ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything
everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast. I could roast, I could gas, think I'm okay at last, but I don't know if that can erase all the past and the pettiness. A reflection of the emptiness, hilarious. You think you're worth my time, you're delirious, mysterious, because you hide behind a fake exterior, inferior. You know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. ಸೊ ವರ್ಕೌಟ್ ಎಲ್ಲ ಮುಗಿದು ಗುರು. ಈಗ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಆಫೀಸಿಗೆ ರೆಡಿ ಆಗೋಣ. ಸೊ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಆಫೀಸಿಗೆ ರೆಡಿಯಾಗಿದ್ದೀನಿ. ಇದು ನನ್ನ ಆಫೀಸ್ ಔಟ್ಫಿಟ್ಟು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನನಗೇನೋ ಚೆನ್ನಾಗಿ ಅನ್ನಿಸ್ತಾ ಇದೆ. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಫ್ರೀಯಾಗಿ BMI ಹೆಂಗೆ ತೊಗೊಳೋದು ಅಂತ ಹೇಳ್ತೀನಿ ಅಂದಿದ್ದೆ. ಏನಿಲ್ಲ, ಯಾವ ಜಿಮ್ಮಲ್ಲಿ BMI ಮಿಷಿನ್ ಇರುತ್ತೆ ಅಲ್ಲಿ ನೋಡಿ ಹೋಗ್ಬಿಟ್ಟು 1 ವೀಕು ಫ್ರೀ ಟ್ರಯಲ್ ಪಾಸ್ ತೊಗೊಳ್ಳಿ. ಟ್ರಯಲ್ ಪಾಸ್ ತೊಗೊಂಬಿಟ್ಟು 1-2 ಡೇಸ್ ವರ್ಕೌಟ್ ಮಾಡಿಬಿಟ್ಟು 3ನೇ ದಿನ ಹೋಗ್ಬಿಟ್ಟು ನಾನು BMI ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು BMI ಚೆಕ್ ಮಾಡಿ. ಅಷ್ಟೇ ಗುರು, ನಾನು ಇದನ್ನೇ ಮಾಡಿದ್ದು. ಸೊ ಬಾಸಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಸೊ ಇವತ್ತಿಗಿಷ್ಟೇ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.